ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಇದು ಸಹ ಒಂದು. ಸೌಕರ್ಯಗಳಿಲ್ಲದೆ ಗ್ರಾಮಗಳು ವಂಚಿತವಾಗುವುದು ನಾರ್ಮಲ್. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಗ್ರಾಮದ ಜನ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಟ. ಸರ್ಕಾರ ಜಾಗ ಬಿದ್ರೂ ನೋ ಯೂಸ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಹೂಳೋಕೆ ಸರ್ಕಾರಿ ಜಾಗವಿಲ್ಲ. ಸ್ವಂತ ಜಮೀನು ಇರುವವರಿಗೆ ತೊಂದರೆ ಇಲ್ಲ, ಆದರೆ ಜಮೀನು ಇಲ್ಲದವರ ಪರಿಸ್ಥಿತಿ ಕೇಳೋಕೆ ಆಗಲ್ಲ. ಗ್ರಾಮದ ಹಳ್ಳದಲ್ಲಿ ಶವಗಳನ್ನು ಹೂಳುವಂತ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಶವವನ್ನು ನಾಯಿ ನರಿಗಳು ಕಿತ್ತು ತಿನ್ನುತ್ತಿವೆ. ಶ್ಮಶಾನದ ನಮಗೆ ಭಾಳ ತೊಂದರೆ. ಶ್ಮಶಾನ ಏನು ಬೇಕು, ಬಸ್ಸಿಗೆ ಸ್ಟಾಪ್ ಕೊಡ್ಬೇಕು. ದಾವಣಗೆರೆ ರೋಡಿಗೆ ಆ ಗೇಟಿಗೆ ಸ್ಟಾಪ್ ಕೊಟ್ಟರು ಸಾಕು. ಗೌರ್ಮೆಂಟ್ ಬಸ್ಸು, ಸರ್ಕಾರಿ ಬಸ್ಸು ಎಲ್ಲ ಸ್ಟಾಪ್ ಕೊಟ್ಟರು ಸಾಕು. ಅವೇ ಭಾಳ ಸಮಸ್ಯೆ ಆಗಿದೆ ನಮಗೆ. ಇಲ್ಲೇ ಒಂದು 150 ಮನೆ ಜನಸಂಖ್ಯೆ ಒಂದು 3000 ಬರ್ಬೋದು. ಇಲ್ಲೇ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ಟಾಪ್ ಕೊಡ್ತಾಯಿಲ್ಲ ಬಸ್ ನಮಗೆ. ದೇವಿಕೆರೆಗೆ ಹೋಗಿ ಹತ್ಬೇಕು, ಇಲ್ಲ ಮೆದ್ನಿಕೆರೆಗೆ ಹೋಗಿ ಹತ್ಬೇಕು. ಮೆದ್ನಿಕೆರೆ ಗೌರ್ಮೆಂಟ್ ಬಸ್ ನಿಲ್ಲಿಸ್ತಾವೆ, ಸರ್ಕಾರಿ ಗಾಡಿಯಲ್ಲಿ ನಿಲ್ಲಿಸಲ್ಲ. ಅಲ್ಲಿಗೆ ಕೂಡ ಓಡಾಡ್ಬೇಕು ಸರ್. ವಿದ್ಯಾರ್ಥಿಗಳು ಸಮೇತ ಹೋಗಿ ಬಸ್ ಹತ್ಕೊಂಡು ಹೋಗ್ಬೇಕು. ಆದರೆ ಈ ಗ್ರಾಮದಲ್ಲಿ 2 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಆದರೆ ಕೆಲವರು ಅದನ್ನು ಅಕ್ರಮವಾಗಿ ಉಳುಮೆ ಮಾಡಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯದಿಂದ ಇದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಗ್ರಾಮದಲ್ಲಿ ಉತ್ತಮ ಬಸ್ ವ್ಯವಸ್ಥೆ ಇಲ್ಲದೆ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ಸರ್, ಹೊಲ ಇಲ್ದಾರ ಇಲ್ಲ ಹಳದಾಗ ಹೋಗಿತಾರ, ಮತ್ತೆ ಹೊಲ ಇದ್ದಾರ ಅವ್ರ ಹೊಲ್ದಾಗ ಅವ್ರು ಹೋಗ್ಕೊಂತಾರ. ಈಗ ರೋಡ್ ಸೈಡ್ನಾಗ ಅಲ್ಲಿ ಇಲ್ಲಿ ಮತ್ತೆ ಹೋಗಿತಾರೆ ಸರ್ ಜಮೀನು. ಮಳೆಗಾಲ ಟೈಮಲ್ಲಿ ಅದೇ ಹಳದಾಗ ನೀರು ಇದ್ರೂ ಮತ್ತೆ ಹಿಂಗೆ ಅರಿಗ್ಗೆ ದಿಂಡಾಗ ಏರಿಯಾಗ ಹೋಗಿದ್ದಾರೆ. ಈಗ ಜಮೀನು ಇಲ್ದಾರ ಜಾಸ್ತಿ ಇರೋದು ನಮ್ಮೂರಾಗ. ಹಂಗಾಗಿ ಭಾರಿ ಸಮಸ್ಯೆ ಆಗೈತೆ ಸರ್. ಎಲ್ಲ ಕೊಲೆ ಮಾಡೋರು ಇರೋದು. ಅದನ್ನೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಫಲ ಆಯ್ತು ನೋಡ್ರಿ ಸರ್. ಒಟ್ಟಾರೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಪರದಾಡುವಂತಾಗಿದೆ. ಈ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ನ್ಯಾಯ ಕೊಡಿಸ್ತಾರಾ ಅಂತ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಇದು ಸಹ ಒಂದು. ಸೌಕರ್ಯಗಳಿಲ್ಲದೆ ಗ್ರಾಮಗಳು ವಂಚಿತವಾಗುವುದು ನಾರ್ಮಲ್. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಗ್ರಾಮದ ಜನ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಟ. ಸರ್ಕಾರ ಜಾಗ ಬಿದ್ರೂ ನೋ ಯೂಸ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಹೂಳೋಕೆ ಸರ್ಕಾರಿ ಜಾಗವಿಲ್ಲ. ಸ್ವಂತ ಜಮೀನು ಇರುವವರಿಗೆ ತೊಂದರೆ ಇಲ್ಲ, ಆದರೆ ಜಮೀನು ಇಲ್ಲದವರ ಪರಿಸ್ಥಿತಿ ಕೇಳೋಕೆ ಆಗಲ್ಲ. ಗ್ರಾಮದ ಹಳ್ಳದಲ್ಲಿ ಶವಗಳನ್ನು ಹೂಳುವಂತ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಶವವನ್ನು ನಾಯಿ ನರಿಗಳು ಕಿತ್ತು ತಿನ್ನುತ್ತಿವೆ. ಶ್ಮಶಾನದ ನಮಗೆ ಭಾಳ ತೊಂದರೆ. ಶ್ಮಶಾನ ಏನು ಬೇಕು, ಬಸ್ಸಿಗೆ ಸ್ಟಾಪ್ ಕೊಡ್ಬೇಕು. ದಾವಣಗೆರೆ ರೋಡಿಗೆ ಆ ಗೇಟಿಗೆ ಸ್ಟಾಪ್ ಕೊಟ್ಟರು ಸಾಕು. ಗೌರ್ಮೆಂಟ್ ಬಸ್ಸು, ಸರ್ಕಾರಿ ಬಸ್ಸು ಎಲ್ಲ ಸ್ಟಾಪ್ ಕೊಟ್ಟರು ಸಾಕು. ಅವೇ ಭಾಳ ಸಮಸ್ಯೆ ಆಗಿದೆ ನಮಗೆ. ಇಲ್ಲೇ ಒಂದು 150 ಮನೆ ಜನಸಂಖ್ಯೆ ಒಂದು 3000 ಬರ್ಬೋದು. ಇಲ್ಲೇ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ಟಾಪ್ ಕೊಡ್ತಾಯಿಲ್ಲ ಬಸ್ ನಮಗೆ. ದೇವಿಕೆರೆಗೆ ಹೋಗಿ ಹತ್ಬೇಕು, ಇಲ್ಲ ಮೆದ್ನಿಕೆರೆಗೆ ಹೋಗಿ ಹತ್ಬೇಕು. ಮೆದ್ನಿಕೆರೆ ಗೌರ್ಮೆಂಟ್ ಬಸ್ ನಿಲ್ಲಿಸ್ತಾವೆ, ಸರ್ಕಾರಿ ಗಾಡಿಯಲ್ಲಿ ನಿಲ್ಲಿಸಲ್ಲ. ಅಲ್ಲಿಗೆ ಕೂಡ ಓಡಾಡ್ಬೇಕು ಸರ್. ವಿದ್ಯಾರ್ಥಿಗಳು ಸಮೇತ ಹೋಗಿ ಬಸ್ ಹತ್ಕೊಂಡು ಹೋಗ್ಬೇಕು. ಆದರೆ ಈ ಗ್ರಾಮದಲ್ಲಿ 2 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಆದರೆ ಕೆಲವರು ಅದನ್ನು ಅಕ್ರಮವಾಗಿ ಉಳುಮೆ ಮಾಡಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯದಿಂದ ಇದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಗ್ರಾಮದಲ್ಲಿ ಉತ್ತಮ ಬಸ್ ವ್ಯವಸ್ಥೆ ಇಲ್ಲದೆ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ಸರ್, ಹೊಲ ಇಲ್ದಾರ ಇಲ್ಲ ಹಳದಾಗ ಹೋಗಿತಾರ, ಮತ್ತೆ ಹೊಲ ಇದ್ದಾರ ಅವ್ರ ಹೊಲ್ದಾಗ ಅವ್ರು ಹೋಗ್ಕೊಂತಾರ. ಈಗ ರೋಡ್ ಸೈಡ್ನಾಗ ಅಲ್ಲಿ ಇಲ್ಲಿ ಮತ್ತೆ ಹೋಗಿತಾರೆ ಸರ್ ಜಮೀನು. ಮಳೆಗಾಲ ಟೈಮಲ್ಲಿ ಅದೇ ಹಳದಾಗ ನೀರು ಇದ್ರೂ ಮತ್ತೆ ಹಿಂಗೆ ಅರಿಗ್ಗೆ ದಿಂಡಾಗ ಏರಿಯಾಗ ಹೋಗಿದ್ದಾರೆ. ಈಗ ಜಮೀನು ಇಲ್ದಾರ ಜಾಸ್ತಿ ಇರೋದು ನಮ್ಮೂರಾಗ. ಹಂಗಾಗಿ ಭಾರಿ ಸಮಸ್ಯೆ ಆಗೈತೆ ಸರ್. ಎಲ್ಲ ಕೊಲೆ ಮಾಡೋರು ಇರೋದು. ಅದನ್ನೊಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಫಲ ಆಯ್ತು ನೋಡ್ರಿ ಸರ್. ಒಟ್ಟಾರೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಪರದಾಡುವಂತಾಗಿದೆ. ಈ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ನ್ಯಾಯ ಕೊಡಿಸ್ತಾರಾ ಅಂತ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಇದು ಸಹ ಒಂದು.
ಸೌಕರ್ಯಗಳಿಲ್ಲದೆ ಗ್ರಾಮಗಳು ವಂಚಿತವಾಗುವುದು ನಾರ್ಮಲ್. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಗ್ರಾಮದ ಜನ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಟ. ಸರ್ಕಾರ ಜಾಗ ಬಿದ್ರೂ ನೋ ಯೂಸ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಹೂಳೋಕೆ ಸರ್ಕಾರಿ ಜಾಗವಿಲ್ಲ. ಸ್ವಂತ ಜಮೀನು ಇರುವವರಿಗೆ ತೊಂದರೆ ಇಲ್ಲ, ಆದರೆ ಜಮೀನು ಇಲ್ಲದವರ ಪರಿಸ್ಥಿತಿ ಕೇಳೋಕೆ ಆಗಲ್ಲ. ಗ್ರಾಮದ ಹಳ್ಳದಲ್ಲಿ ಶವಗಳನ್ನು ಹೂಳುವಂತ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಶವವನ್ನು ನಾಯಿ ನರಿಗಳು ಕಿತ್ತು ತಿನ್ನುತ್ತಿವೆ. ಶ್ಮಶಾನದ ನಮಗೆ ಭಾಳ ತೊಂದರೆ. ಶ್ಮಶಾನ ಏನು ಬೇಕು, ಬಸ್ಸಿಗೆ ಸ್ಟಾಪ್ ಕೊಡ್ಬೇಕು. ದಾವಣಗೆರೆ ರೋಡಿಗೆ ಆ ಗೇಟಿಗೆ ಸ್ಟಾಪ್ ಕೊಟ್ರೆ ಸಾಕು. ಗೌರ್ಮೆಂಟ್ ಬಸ್ಸು, ಸರ್ಕಾರಿ ಬಸ್ಸು ಎಲ್ಲ ಸ್ಟಾಪ್ ಕೊಟ್ರೆ ಸಾಕು. ಅವೇ ಭಾಳ ಸಮಸ್ಯೆ ಆಗಿದೆ ನಮಗೆ. ಇಲ್ಲ ಒಂದು 150 ಮನೆ ಬಸ್, ಜನಸಂಖ್ಯೆ ಒಂದು 3000 ಬರ್ಬೋದು. ಇಲ್ಲೇ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ಟಾಪ್ ಕೊಡ್ತಾಯಿಲ್ಲ ಬಸ್ ನಮಗೆ. ದೇವಿಕೆರೆಗೆ ಹೋಗಿ ಹತ್ಬೇಕು, ಇಲ್ಲ ಮೆದ್ನಿಕೆರೆಗೆ ಹೋಗಿ ಹತ್ಬೇಕು. ಮೆದ್ನಿಕೆರೆ ಗೌರ್ಮೆಂಟ್ ಬಸ್ ನಿಲ್ಲಿಸ್ತಾವೆ, ಸರ್ಕಾರಿ ಗಾಡಿಯಲ್ಲಿ ನಿಲ್ಲಿಸಲ್ಲ. ಅಲ್ಲಿಗೆ ಕೂಡ ಓಡಾಡ್ಬೇಕು ಸರ್. ವಿದ್ಯಾರ್ಥಿಗಳು ಸಮೇತ ಹೋಗಿ ಬಸ್ ಹತ್ಕೊಂಡು ಹೋಗ್ಬೇಕು. ಆದರೆ ಈ ಗ್ರಾಮದಲ್ಲಿ 2 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಆದರೆ ಕೆಲವರು ಅದನ್ನು ಅಕ್ರಮವಾಗಿ ಉಳುಮೆ ಮಾಡಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯದಿಂದ ಇದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಗ್ರಾಮದಲ್ಲಿ ಉತ್ತಮ ಬಸ್ ವ್ಯವಸ್ಥೆ ಇಲ್ಲದೆ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ಸರ್, ಹೊಲ ಇಲ್ದಾರ ಇಲ್ಲ ಹಳ್ದಾಗ ಹೋಗಿತಾರ, ಮತ್ತು ಹೊಲ ಇದ್ದಾರ ಅವ್ರ ಹೊಲ್ದಾಗ ಅವ್ರು ಉಳ್ಕೊಂತಾರ. ಈಗ ರೋಡ್ ಸೈಡ್ನಾಗ ಅಲ್ಲಿ ಇಲ್ಲಿ ಮತ್ತೆ ಹೋಗಿದ್ದಾರೆ ಸರ್ ಜಮೀನು. ಮಳೆಗಾಲ ಟೈಮಲ್ಲಿ ಅದೇ ಹಳ್ದಾಗ ನೀರು ಇದ್ರೂ ಮತ್ತು ಹಿಂಗೆ ಅರಿಗ್ಗೆ ದಿಂಡ ಏರಿಯಾಗ ಹೋಗಿದ್ದಾರೆ. ಈಗ ಜಮೀನು ಇಲ್ದಾರ ಜಾಸ್ತಿ ಇರೋದು ನಮ್ಮೂರಾಗ. ಹಂಗಾಗಿ ಭಾರಿ ಸಮಸ್ಯೆ ಆಗೈತೆ ಸರ್. ಎಲ್ಲ ಕೊಲೆ ಮಾಡೋರು ಇರೋದು. ಅದನ್ನ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಫಲ ಆಯ್ತು ನೋಡ್ರಿ ಸರ್. ಒಟ್ಟಾರೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಪರದಾಡುವಂತಾಗಿದೆ. ಈ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ನ್ಯಾಯ ಕೊಡಿಸ್ತಾರಾ ಅಂತ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಅತಿ ಹಿಂದುಳಿದ ತಾಲೂಕುಗಳಲ್ಲಿ ಇದು ಸಹ ಒಂದು. ಸೌಕರ್ಯಗಳಿಲ್ಲದೆ ಗ್ರಾಮಗಳು ವಂಚಿತವಾಗುವುದು ನಾರ್ಮಲ್. ಆದರೆ ಈ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಗ್ರಾಮದ ಜನ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಅಷ್ಟಕ್ಕೂ ಅದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಮಶಾನವಿಲ್ಲದೆ ಗ್ರಾಮಸ್ಥರು ಪರದಾಟ. ಸರ್ಕಾರ ಜಾಗ ಬಿದ್ರೂ ನೋ ಯೂಸ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಶೆಟ್ಟಿಗೊಂಡನಹಳ್ಳಿ ಗ್ರಾಮದಲ್ಲಿ ಯಾರಾದರೂ ಸತ್ತರೆ ಹೂಳೋಕೆ ಸರ್ಕಾರಿ ಜಾಗವಿಲ್ಲ. ಸ್ವಂತ ಜಮೀನು ಇರುವವರಿಗೆ ತೊಂದರೆ ಇಲ್ಲ, ಆದರೆ ಜಮೀನು ಇಲ್ಲದವರ ಪರಿಸ್ಥಿತಿ ಕೇಳೋಕೆ ಆಗಲ್ಲ. ಗ್ರಾಮದ ಹಳ್ಳದಲ್ಲಿ ಶವಗಳನ್ನು ಹೂಳುವಂತ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಶವವನ್ನು ನಾಯಿ ನರಿಗಳು ಕಿತ್ತು ತಿನ್ನುತ್ತಿವೆ. ಶ್ಮಶಾನದ ನಮಗೆ ಭಾಳ ತೊಂದರೆ. ಶ್ಮಶಾನ ಏನು ಬೇಕು, ಬಸ್ಸಿಗೆ ಸ್ಟಾಪ್ ಕೊಡ್ಬೇಕು. ದಾವಣಗೆರೆ ರೋಡಿಗೆ ಆ ಗೇಟಿಗೆ ಸ್ಟಾಪ್ ಕೊಟ್ರೆ ಸಾಕು. ಗೌರ್ಮೆಂಟ್ ಬಸ್ಸು, ಸರ್ಕಾರಿ ಬಸ್ಸು ಎಲ್ಲ ಸ್ಟಾಪ್ ಕೊಟ್ರೆ ಸಾಕು. ಅವೇ ಭಾಳ ಸಮಸ್ಯೆ ಆಗಿದೆ ನಮಗೆ. ಇಲ್ಲ ಒಂದು 150 ಮನೆ ಬಸ್, ಜನಸಂಖ್ಯೆ ಒಂದು 3000 ಬರ್ಬೋದು. ಇಲ್ಲೇ 1 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಸ್ಟಾಪ್ ಕೊಡ್ತಾಯಿಲ್ಲ ಬಸ್ ನಮಗೆ. ದೇವಿಕೆರೆಗೆ ಹೋಗಿ ಹತ್ಬೇಕು, ಇಲ್ಲ ಮೆದ್ನಿಕೆರೆಗೆ ಹೋಗಿ ಹತ್ಬೇಕು. ಮೆದ್ನಿಕೆರೆ ಗೌರ್ಮೆಂಟ್ ಬಸ್ ನಿಲ್ಲಿಸ್ತಾವೆ, ಸರ್ಕಾರಿ ಗಾಡಿಯಲ್ಲಿ ನಿಲ್ಲಿಸಲ್ಲ. ಅಲ್ಲಿಗೆ ಕೂಡ ಓಡಾಡ್ಬೇಕು ಸರ್. ವಿದ್ಯಾರ್ಥಿಗಳು ಸಮೇತ ಹೋಗಿ ಬಸ್ ಹತ್ಕೊಂಡು ಹೋಗ್ಬೇಕು. ಆದರೆ ಈ ಗ್ರಾಮದಲ್ಲಿ 2 ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ. ಆದರೆ ಕೆಲವರು ಅದನ್ನು ಅಕ್ರಮವಾಗಿ ಉಳುಮೆ ಮಾಡಿ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ದಿವ್ಯ ನಿರ್ಲಕ್ಷ್ಯದಿಂದ ಇದ್ದಾರೆ. ಕೇವಲ ಇದು ಮಾತ್ರ ಅಲ್ಲ, ಗ್ರಾಮದಲ್ಲಿ ಉತ್ತಮ ಬಸ್ ವ್ಯವಸ್ಥೆ ಇಲ್ಲದೆ ಅನೇಕ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೇ ಸರ್, ಹೊಲ ಇಲ್ದಾರ ಇಲ್ಲ ಹಳ್ದಾಗ ಹೋಗಿತಾರ, ಮತ್ತು ಹೊಲ ಇದ್ದಾರ ಅವ್ರ ಹೊಲ್ದಾಗ ಅವ್ರು ಉಳ್ಕೊಂತಾರ. ಈಗ ರೋಡ್ ಸೈಡ್ನಾಗ ಅಲ್ಲಿ ಇಲ್ಲಿ ಮತ್ತೆ ಹೋಗಿದ್ದಾರೆ ಸರ್ ಜಮೀನು. ಮಳೆಗಾಲ ಟೈಮಲ್ಲಿ ಅದೇ ಹಳ್ದಾಗ ನೀರು ಇದ್ರೂ ಮತ್ತು ಹಿಂಗೆ ಅರಿಗ್ಗೆ ದಿಂಡ ಏರಿಯಾಗ ಹೋಗಿದ್ದಾರೆ. ಈಗ ಜಮೀನು ಇಲ್ದಾರ ಜಾಸ್ತಿ ಇರೋದು ನಮ್ಮೂರಾಗ. ಹಂಗಾಗಿ ಭಾರಿ ಸಮಸ್ಯೆ ಆಗೈತೆ ಸರ್. ಎಲ್ಲ ಕೊಲೆ ಮಾಡೋರು ಇರೋದು. ಅದನ್ನ ಒಂದು ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ರೆ ಫಲ ಆಯ್ತು ನೋಡ್ರಿ ಸರ್. ಒಟ್ಟಾರೆ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಜನ ಪರದಾಡುವಂತಾಗಿದೆ. ಈ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಿ ನ್ಯಾಯ ಕೊಡಿಸ್ತಾರಾ ಅಂತ ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ.